ಇಲ್ಲೇನು ನೋಡ್ತಾ ಇದ್ದೀರಾ, ರ್ಯಾಬಿಟ್ ಮಲ ಯಾಕೆ ಅಂತ ಸಾಕಿದ್ದೀರಾ? ಇದು ಮಾಂಸದ ಉದ್ದೇಶನ ಅಲ್ಲ, ಇದು ಖುಷಿ ಉದ್ದೇಶಕ್ಕೂ ಸಾಕೊಂಡಿದ್ವಿ. ನಮ್ಮ 38 ವರ್ಷದಿಂದ ಮಲ ಇದಾವೆ. ಇಷ್ಟು ದೀರ್ಘವಾಗಿ ಯಾರು ಮಲ ಇಟ್ಕೊಂಡೇ ಇಲ್ಲ. ಈಗ ಇದರಿಂದ ಏನು ಉದ್ದೇಶ ಇಲ್ಲ ಅಂತ ಅಂದಮೇಲೆ ಇಟ್ಕೊಳಕ್ಕಾಗಲ್ಲ. ಅದು ನಾವು ಉದ್ದೇಶ ಇಟ್ಕೊಂಡಿಲ್ಲ. ಇದರಿಂದ ನೀವೇನು ಮಾಡ್ಬೋದು ಅಂದರೆ, ಇದು ಗೊಬ್ಬರನ ಎರೆ ಗೊಬ್ಬರಕ್ಕೆ ಪರಿಪೂರ್ಣವಾದ ಎಲೆನೇ ತಿನ್ನೋದ್ರಿಂದ ಎಲೆ ಗೊಬ್ಬರ ನಾವು ಪೂರೈಸ್ದಂಗೆ ಆಗುತ್ತೆ ಅಲ್ಲಿ. ಪ್ಲಸ್ ಇದು ಯೂರಿನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಎಂಡೋಸಲ್ಫಾನೇ ಪರ್ಯಾಯವಾಗಿ ಇದು ನಡೆಯುತ್ತೆ. ಏನು ಎಂಡೋಸಲ್ಫಾನಾಗೆ ಸ್ಪ್ರೇ ಕೆಲಸ ಆಗ್ತೈತೋ ಆ ಕೆಲಸನ ಇದು ಪ್ರೈಮರಿಯಾಗಿ ನೀವು ಹೊಡಿಬೋದು. ಇದನ್ನ ಯಾವ ಗಿಡಕ್ಕೂ ಇದು ವಾಸನೆ ಇರೋದ್ರಿಂದ ಆ ಗಿಡಗಳ ಹತ್ರ ಯಾವ ಕೀಟನೂ ಬರಲ್ಲ. ಕೀಟ ಬರಲಿಲ್ಲ ಅಂದರೆ ಅವು ರೋಗನ ಸ್ಪ್ರೆಡ್ ಮಾಡಲ್ಲ. ರೋಗ ಬಂದಮೇಲೆ ವಿಧಿನೇ ಇಲ್ಲ, ಆ ವಿಷಯಕ್ಕೆ ಹೋಗ್ಬೇಕಾಗುತ್ತೆ. ನಾವು ಬರ್ದಂಗೆ ನೋಡ್ಕೊಳ್ಳೋದೇ ಪ್ರಿವೆನ್ಷನ್ನೇ ಎಲ್ಲ ತವಲು ಬೆಟರ್ ದೆನ್ ಕ್ಯೂರ್ ಅಂತಲೇ ಹೇಳ್ತಾ ಇರೋದಲ್ಲ. ನಾವು ರೋಗ ಬರ್ದಂಗೆ ನೋಡ್ಕೊಳ್ಳೋದೇ ನಮ್ಮ ಕೈಲಿರೋ ವಿಧಾನ. ರೋಗ ಬಂದಮೇಲೆ ಬೇರೆ ನೋಡ್ಕೊತಾರೆ, ಅವಾಗ ನಾವು ಮಾಲಿನ್ಯ ಆಗೋಗುತ್ತೆ. ಯಾಕೆ ಎಂಡೋಸಲ್ಫಾನ್ ಬಳಸ್ತಾರೆ ಅಂದರೆ, ಒಂದು ದಿನ ಸ್ಪ್ರೇ ಕೊಟ್ಟರೆ 25 ದಿನ ಅದು ಈ ಅಂತರ್ವ್ಯಾಪಿ ವಿಷಯಗಳು ಬಂದಿರೋದು. ಈಗ ಬಾಹ್ಯವ್ಯಾಪಿ ವಿಷಯಗಳಲ್ಲ, ಅಂತರ್ವ್ಯಾಪಿ ವಿಷಯಗಳಲ್ಲಿ ನೀವು ನೀರಾಗಿ ತೊಳೆದ್ರೆ ಹೋಗಲ್ಲ, ಅದು ಬಾಹ್ಯವಾಗಿ ಒಳಗೆ ಸೇರ್ಕೊಂಡಿರ್ತವೆ. ಇವತ್ತು ಔಷಧಿ ಹೊಡೆದಿರ್ತಾರೆ, ನಾಳಿಕೆ ತಂದಿರ್ತಾರೆ. ಅವಾಗ ಅದೇನಾಗುತ್ತೆ, ಅದು ನಮಗೆ ಆಹಾರದಲ್ಲೇ ವಿಷ ಸೇರ್ಕೊಳಕ್ಕೆ ಅವಕಾಶ ಇರುತ್ತೆ. ಎಸ್ಪೆಷಲಿ ತರಕಾರಿಯಿಂದಲೇ ಹೆಚ್ಚು ವಿಷ ಸೇರ್ತಿರೋದು. ಇಲ್ಲ, ಇದು ಎಣ್ಣೆ ಇದೆ ಇದೆಲ್ಲ. ನೀವು ಇಲ್ಲಿ ಕಡೆ ನೋಡಿದ್ರೆ, ಇಲ್ಲಿ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಗಂಡು ಹೆಣ್ಣು ಅನ್ನೋದೆಲ್ಲ. ಈ 2 ಜಾತಿ ಇದೆ ನನ್ನಲ್ಲಿ. ಟೈಗರ್ ಗ್ರೇ ಅಂತ ಒಂದು ಜಾತಿ ಇದೆ, ನ್ಯೂಜಿಲ್ಯಾಂಡ್ ವೈಟ್ ಒಂದಿದೆ. ನಮ್ಮಲ್ಲಿರೋ ವೇಸ್ಟ್ ತಿಂದು ಗೊಬ್ಬರ ಮಾಡುತ್ತೆ. ಇದ್ರ ಯೂರಿನಿಂದ ನಿಮಗೆ ಔಷಧಿಯಾಗೂ ಬಳಸುತ್ತೆ. ಆಮೇಲೆ ಪೊಟ್ಯಾಶ್ ಕಂಟೆಂಟ್ ಕೊಡೋದೇ ಜೀವಿಗಳು, ಪ್ರಾಣಿಗಳು. ಹೆಂಗೆ ನೈಟ್ರೋಜನಿಗೆ ಮೀನು ಹೇಳಿದ್ನು, ಪೊಟ್ಯಾಶ್ ಇದಿರುತ್ತೆ. ಪಕ್ಷಿಗೆ ಈ ಪಾರಿವಾಳ ಅಂಥವು ಗಿಣಿ ಪಣಿ ಎಲ್ಲ ಸುತ್ತಮುತ್ತ ಸಾಕೋಬೋದಲ್ಲ. ನೋಡೋಕೆ ಖುಷಿನೂ ಆಗುತ್ತೆ. ನಮ್ಮಲ್ಲಾಗೋ ಶ್ರಮ ಅವರಲ್ಲಿ ಪಕ್ಕ ಬಂದೋದ್ರೆ ನಮಗೆ ಎಂಟರ್ಟೈನ್ಮೆಂಟ್ ಥರ ಆಗುತ್ತದೆ. ಸರ್ ಅಲ್ಲಿರೋ ಮಲನು ಎಲ್ಲವೂ ಮಲನೇ ಅಲ್ಲ ಸರ್? ಅದು ಬೇರೆ ಜಾತಿನ? ಇಲ್ಲ, ಎಲ್ಲ ಒಂದೇ ಜಾತಿ. ಒಂದೇ ಜಾತಿನ? ಎಲ್ಲೇ ಒಂದೇ ಜಾತಿ. ಸರ್. ಅಲ್ಲಿ ಗಿನ್ನಿ ಪಿಗ್ ಅಂತ ಬೇರೆ ಒಂದು ಇರುತ್ತೆ. ಗಿನ್ನಿ ಪಿಗ್ ಅಂತ ಇರ್ತೈತೆ, ಇದು ಮೆಡಿಸನ್ಗೆ ಚೆಕಿಂಗಿಗೆ ಇದನ್ನು ಬಳಸ್ತಾರೆ. ಇದು ಮಲ, ಹಂದಿ, ಇಲಿ 3 ಥರನೂ ಇರುತ್ತೆ ಇದು. ಸರ್. ಇದು ಇದು ನೀರು ಕುಡಿದಂಥ ಪ್ರಾಣಿ. ಇದು ನೀರು ಕುಡಿಯಲ್ರಿ? ನೀರು ಕುಡಿಯೋದಿಲ್ಲ. ಇದು ಇಲಿ ಹಂಗೂ ಇರುತ್ತೆ, ಹಂದಿ ಹಂಗೂ ಇರುತ್ತೆ, ಮಲದಂಗೂ ಇರುತ್ತೆ. 3 ಥರನೂ ಆಗುತ್ತೆ. ಲ್ಯಾಬ್ ಅನಿಮಲ್ ಇದು. ಲ್ಯಾಬಲ್ಲಿ ಟೆಸ್ಟ್ ಮಾಡೋಕ್ಕೋಸ್ಕರ ಇದನ್ನು ಬಳಸ್ತಾರೆ. ಸರ್. ಸರ್ ನೀವೇನಕ್ಕೆ ನಾವು ಖುಷಿಗೆ ಸುಮ್ಮನೆ ಸಾಕಿದೀವಿ ಎಲ್ಲ. ನಾವು 2 180 ತನಕ ಮಾಡಿದ್ದು. ಅದೆಲ್ಲದು ನೋಡ್ಕೊಳಕ್ ಆಗ್ದಲೆ ಕಮ್ಮಿ ಇಟ್ಕೊಂಡಿದೀವಿ ಎಲ್ಲ. ಅದೆಲ್ಲ ಸೇಲ್ಸ್ ಮಾಡ್ಬಿಟ್ರೆ ಅದೆಲ್ಲ ಲ್ಯಾಬ್ ಅವ್ರು ತಗೊಂಡೋಗ್ತಾರೆ. ಆ ಥರದ್ದು ಏನಾಗುತ್ತೆ, ಆ ಥರ ವಾಣಿಜ್ಯ ದಂಧೆಗಳು ನಮ್ಗೆ ಇಷ್ಟ ಆಗಲ್ಲ. ಸರ್. ಅದರಿಂದ ಬಿದ್ದೋದ್ರೆ ಏರಿಯೇಷನ್ ಆಗುತ್ತೆ. ಅವಾಗ ನಾವು ಏರಿ ಇಳಿದು ಕೆಡ್ತೀವಿ. ಮನ್ಸು ಏರಿ ಇಳಿತಾ ಅಂದರೆ ಜೀವನನೂ ಏರಿ ಇಳಿದು ಹೋಗ್ಬಿಟ್ಟೋಗುತ್ತೆ. ನಾವು ಸ್ಥಿರವಾಗಿ ಬದುಕೋಕ್ಕಾಗಲ್ಲ. ಓಕೆ ಸರ್. ಕಮ್ಮಿ ನಿರೀಕ್ಷೆ ಇಟ್ಕೊಂಡೇ ಬದುಕೋದು. ನಮ್ಮ ನಿರೀಕ್ಷೆ ಎಲ್ಲ ಕಮ್ಮಿನೇ ಇರುತ್ತೆ. ಸರ್. ಅದಕ್ಕೋಸ್ಕರನೇ ಅದನ್ನು ಬಳಸ್ತಾ ಇರೋದು. ಹೇಳಿ ಸರ್, ನೀವು ಈಗ ಜೇನು ಬಾಕ್ಸುಗಳನ್ನೆಲ್ಲ ಹಾಕ್ತಾ ಇದ್ದೀರಾ. ಈಗ ಹೆಚ್ಚು ಏನಾಗಿದೆ ಅಂದರೆ, ದಂಧೆ ಬಂದುಬಿಟ್ಟು ಏನಾಗುತ್ತೆ, ಅದಕ್ಕೆ ಟೀ ಕುಡ್ನೇ ನೀವು ಜೇನನ್ನ ಬಳಸಬೇಕಾಗುತ್ತೆ. ಟೀ ಕುಡ್ಡಾಗಿ ಬಳಸಿದ್ರೆ ಲೈಫ್ ಲಾಂಗ್ ಬರುತ್ತೆ. ಆಮೇಲೆ ಟೀ ಕುಡ್ ವಾಸನೆ ನಾವು ಇಷ್ಟಪಡ್ತವೆ ಸರ್ ಒಳಗಡೆಗೆ. ಇದು ಪ್ರಕೃತಿಗೆ ಏರಿ ಇಳ್ತಾ ಆಗಲ್ಲ ಈ ವುಡ್ ಆಗೋದ್ರಿಂದ. ನೋಡಿ, ನೀವೇನು ನೋಡ್ತಿದ್ದೀರಾ, ಒಂದು ಶತಮಾನದ ಆಚೆದಿದು ಜೇನು ಬಾಕ್ಸ್ ಇದೆಯಲ್ಲ ಸರ್. ಶತಮಾನದ ಆಚೆದಿದು ನಮ್ಮ ಮನೆಯಲ್ಲಿ ಮೂಲ ಕುಟುಂಬದಿಂದಲೇ ಉಳಿದು ಬಂದಿದೆ ಇದೆಲ್ಲ. ನಾನೆಲ್ಲ ಇಲಾಖೆಗೂ ಹೇಳ್ತಿರ್ತೀನಿ, ಆದರೆ ಇದನ್ನ ಯಾರು ಕನ್ವರ್ಟ್ ಮಾಡ್ಕೊಳಲ್ಲ ಎಲ್ಲ. ನಾನು ನೋಡಿ, ಅವತ್ತು ಹೊಡೆದಿರೋ ಮಳೆ ಇವತ್ತಿನ್ನೂ ರೆಸ್ಟ್ ಹೋಗಿಲ್ಲ, ಅದು ಬಂದಿಲ್ಲ ಆ ಕಾಲದಾಗೆ ಎಲ್ಲ ಅಂತ. ಹೆಂಗೆ ಫಿಟ್ಟಿಂಗ್ ಮಾಡಿದ್ದಾರೆ ನೋಡ್ರಿ, ಎಲ್ಲ ಸರಣಿ ಏರ್ ಕಿಂಡಿ ಮಾಡಿದಾರೆಲ್ಲ. ಮಳೆ ಶಬ್ದ ಬಿದ್ದರೂ ಕೇಳಿಸ್ದಂಗಿರಲಿ ಅಂತ ಡಬಲ್ ಲೇಯರ್ ಮಾಡಿದ್ದಾರೆ ಆ ಕಾಲದಾಗೆ. ಆ ಮೆಶ್ ಹೋಗಿಲ್ಲ ನೋಡಿ, ಇನ್ನೂ ರೆಸ್ಟ್ ಹಿಡಿದಿಲ್ಲ. ಹೆಂಗೆ ಮಾಡಿದ್ದಾರೆ ಎಲ್ಲನ ಅಂತ, ಎಷ್ಟು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಹುಳ ಇರೋಕ್ಕೆಲ್ಲನ ಅಂತ. ಈಗೇನಾಗುತ್ತೆ, ಎಲ್ಲ ಹಣದ ಉದ್ದೇಶಕ್ಕೆ ವಾಣಿಜ್ಯೀಕರಿಸ್ಬಿಟ್ಟು ಏನಾಗುತ್ತೆ, ಎಲ್ಲ ಎಂತೆಂಥವು ತಂದು ನೋಡ ಫ್ರೇಮ್ ಮುಂತಾಗೂ ಎಲ್ಲ ಆ ಕಾಲದವೆಲ್ಲನ ಹೆಂಗೆ ಸುಸ್ಥಿತಿಲಿದ್ದಾವೆ ನೋಡಿ. ನೋಡಿ ಸರ್, ಎಷ್ಟು ಗಟ್ಟಿಲಿದೆ ಅದು. ಎಷ್ಟು ಮಳೆ ಬೆಳೆಗೆ ಬಿದ್ದೆಲ್ಲ ಹಾಳಾಗೋಗಿರೋದೆ ಆಚೆ ಕಡೆಗೆಲ್ಲ. ಸರ್, ಇವತ್ತು ಟೀ ವಾಸನೆ ಬರುತ್ತೆ ನೋಡಿ ಅದ್ರಾಗೆ. ಅಷ್ಟು ವರ್ಷ ಆದರೂ ಸರ್ ಇವೆಲ್ಲ ಬರುತ್ತೆ. ಎಷ್ಟು ಕೆಲಸ ಎಷ್ಟು ಸಮೃದ್ಧ ಆಗಿತ್ತು ನೋಡಿ ಲೆಕ್ಕಾಕಿ. ನಾವೆಲ್ಲ ಹಣದ ಉದ್ದೇಶನೇ ಇಟ್ಕೊಂಡ್ ಮಾಡ್ತಾ ಇದ್ವಿ ಕೆಲಸನ. ನಾವು ಇಚ್ಛೆ ಇಟ್ಕೊಂಡ್ ಮಾಡೋದ್ರಿಂದ ನಮಗೆ ಕೆಲಸ ಅದು ಪರಿಪೂರ್ಣವಾಗಿ ಸತ್ಯವಾಗಿರಲ್ಲ. ನಮ್ಮ ಕೆಲಸ ಮೋಸ ಮಾಡೋರೇ ಹೆಚ್ಚಿರುತ್ತೆ. ಹೆಚ್ಚು ಟೀಕಿ ಮರ ಇದ್ರೆ ಮಾಡಿಸ್ಕೊಳ್ಳಿ, ಬಾಕ್ಸು ಬಾಳಿಕೆ ಬರುತ್ತೆ ನಿಮಗೆ. ನೋಡಿ, ಏನು ತಗಡು ಹೊಡೆದಿಲ್ಲ,
ಮಳೆಯಲ್ಲೇ ಬದುಕಿದೆ. ಈಗ ಬರೋಕೆಲ್ಲ ತಗಡು ಕೋಟಿಂಗ್ ಹಾಕ್ತಾರೆ ಮೇಲೆಲ್ಲನ ಅಂತ, ಏನು ಹಾಕಿಲ್ಲ ನೋಡಿ. ತಗಡು ಕೋಟಿಂಗ್ ಮಾಡ್ತಾರೆ, ಆಮೇಲೆ ಪ್ರೇಮರ್ ಹೊಡಿತಾರೆ, ಏನೇನೋ ಹೊಡಿತಾರೆ, ಏನು ಹೊಡೆದಿಲ್ಲ ನೋಡ್ರಿ. ಪೇಂಟ್ ಪ್ರೂಫ್ ಇದೆಲ್ಲನ ಅಂತ, ವಾರ್ನಿಸ್ ಹಾಕಿಲ್ಲ. ಹಾಂ ಸರ್. ಒರಿಜಿನಲ್ ನೀವು ಇದು ಸೇಗಿರೋ ಟೀಕ್ನಾಗೆ ಮಾಡಿಸ್ಕೋಬೇಕಲ್ಲ. ಒಂದ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಬಾಳಿಕೆ ಬರುತ್ತೆ. ಹಾಂ ಸರ್. ಈಗೆಲ್ಲ ಮಾವು ಹಂಗೆ ಯಾವ ಒಂದ್ರ ಅವನ್ನೇ ಹಾಕ್ತಾವ್ರ ವುಡ್ಗಳನ್ನೆಲ್ಲ. ಅದು ಟೀಕ್ ವುಡ್ಡಾಗೆ ಮಾಡಿರೋದು, ಒರಿಜಿನಲ್ ಟೀಕ್ ವುಡ್ಡಾಗೆ. ಅವು ಮುಂದೆ ಆಗುತ್ತೆ, ಧೈರ್ಯವಾಗಿ ನಾವು ಹಾಲು ಕರ್ಕೋಬಹುದು. ನೀವು ಕಾಲ್ ಕಟ್ಟಿ ಮಾಡಕ್ ಹೋದ್ರೆ ಏನಾಗುತ್ತೆ, ಅದು ಕುರ್ತಾಗ ಅದಕ್ಕೆ ಹಿಂಸೆ ಆದಾಗ ಅದು ಸ್ವರ ಬಿಡಲ್ಲ. ಪರಿಪೂರ್ಣವಾದ ಆಂದೈತಿ ಅಂದ್ರೆ ಅದು ಹಾರ್ಮೋನ್ ಬರಬೇಕು. ಈ ಸೀಮೆ ಹಸಿನಂಗೆ ಹಾರ್ಮೋನ್ ಲೆಸ್ ಫುಡ್ ಆಗುತ್ತೆ. ಅದಕ್ಕೆ ನಮ್ಗೆ ಥೈರಾಯ್ಡ್ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಯಾಕೆ ಅಂದ್ರೆ ಹಾರ್ಮೋನ್ ಲೆಸ್ ಫುಡ್ಗಳು ತಿನ್ನೋದಕ್ಕೆ. ಆ ಕರಿಗೆ ಬಂದು ಕೆಚ್ಚಲನ್ನ ಹಾಕಿದ್ರೆ ಅದು ಹಾರ್ಮೋನ್ ಆನ್ ಆಗುತ್ತೆ, ಅವಾಗ ನೀವು ಕರೆಕ್ಟ್ ತೆಗಿಬಹುದು. ಅದು ಸ್ವರ ಬಿಡ್ಲೇಬೇಕು. ಆದ್ರೆ ಸೀಮೆ ಹಸಿನಾಗ ಹಂಗಲ್ಲ, ಅದು ಹಾಲು ಯಾವಾಗ್ಲೂ ರೆಡಿ ಇರುತ್ತಲ್ಲ, ಹಾಲಿನ ಕ್ಯಾನ್ ಇದ್ದಂಗೆ ಇರುತ್ತೆ. ಹಾಲು ಕೊಡ್ಬೇಕಾದ್ರೆ ಮಾತ್ರ ಅದು ಕೆಚ್ಚಲು ಬರುತ್ತೆ, ಇದ್ದಂತೆ ಮಿಸ್ ಆಗುತ್ತೆ. ನೋಡಿ ಕುರ್ತಕ್ಕೆ ಒಂದು ನ್ಯಾಚುರಲ್ ಆದ ವ್ಯವಸ್ಥೆಗೆ ಹೆಂಗಿರುತ್ತೆ. ಕೆಚ್ಚಲು ಯಾಕೆ ಹೊತ್ಕೊಂಡಿರ್ಬೇಕು ಕೆಲಸ ಇಲ್ದಾಗ, ಅದು ವಿಮಾನ ತರ ಚಕ್ರನ ಒಳಕ್ ಮಡ್ಚ್ಕೊಂಡ್ಬಿಡುತ್ತೆ. ಹಾರ್ಬೇಕಾದ್ರೆ ವಿಮಾನ ಹೆಂಗ್ ಚಕ್ರ ಮಾಡಿಸ್ಕೊಳುತ್ತೆ, ಇಲ್ಲಿ ಹಸು ಹಾಲು ಕೊಡ್ತಿದ್ದಿಲ್ದಾಗ ಕೆಚ್ಚಲುಗಳು ಮ್ಯೂಟ್ ಆಗ್ಬಿಡುತ್ತೆ. ಅವಾಗ ಕೆಚ್ಚಲು ಭಾರ ಕಮ್ಮಿ ಆಗುತ್ತೆ. ಸೀಮೆ ಹಸಿನಾಗ ಯಾವಾಗ್ಲೂ ರೆಡಿನೇ ಇರ್ತೈತೆ. ವರ್ಷವಾದ್ರೆ 10-20 kg ಕೆಚ್ಚಲು ಅದು ಯಾವಾಗ್ಲೂ ಇನ್ಬಿಲ್ಟೇ ಹೊರಗಡೆಗೆ ಬರ್ತಾ ಇರುತ್ತೆ. ಅದಕ್ಕೆ ಅದು ಈ ವಾತಾವರಣಕ್ಕೆ ಉಸಿರು ಬಿಡೋದು. ಈ ಟೆಂಪ್ರೇಚರ್ಗೆ ನಮ್ಮ ನಾಟಿ ದನಗಳು ನಮ್ಮ ಏನಿದಾವೆ ಈಗ ಆಲ್ರೆಡಿ ಬಿಸಿಲಲ್ಲೇ ಇದಾವೆ, ಏನು ಆಹಾರ ನಾವು ಕೊಡಲ್ಲ, ಇಲ್ಲದೆ ಏನಿರ್ತದೋ ತಿಂದು ಬದುಕ್ತವೆ. ಈ ವೆದರ್ಗೆ ಸಾವಿರಾರು ವರ್ಷದಿಂದ ಹುಟ್ಟಿ ನಿರೋಧಕ ಶಕ್ತಿ ಪಡ್ಕೊಂಡವೆ. ಇಲ್ಲೇನಿದ್ರು ಕಷ್ಟಕ್ಕೂ ಸುಖಕ್ಕೂ ಬಡ್ಜ್ ಬದುಕ್ತವೆ. ನಮ್ಗೆ ಈ ವಿರುದ್ಧವಾದ ವಾತಾವರಣ ತಂದ್ರೆ ಅದಕ್ಕೆ ಉಸಿರು ಬಿಡೋದು. ಸೀಮೆ ಹಸ ನೀವು ನೋಡಿದಿರ, ಉಸಿರನ್ನ ಬ್ರೀತ್ನ ಲಾಂಗ್ ಆಗಿ ತೆಗೆದು ಬಿಡುತ್ತೆ. ಯಾಕಂದ್ರೆ ಇದಕ್ಕೆ ಎನ್ವೈರ್ಮೆಂಟ್ ಅಡ್ಜಸ್ಟ್ ಆಗಲ್ಲ. ಹೆಚ್ಚು ಕೂಗೋದು ಅದು ಅದಕ್ಕೆ. ಇದಕ್ಕೆ ಹೊಂದಾಣಿಕೆ ಆಗ್ತಿದ್ದಾಗ ಕೂಗುತ್ತೆ. ನೀವು ಯಾವತ್ತು ಯಾವುದೇ ಎಷ್ಟೇ ದೊಡ್ಡ ಪ್ರಾಣಿ ಆದ್ರೂ ಆಹಾರ ಒದಗಿಸ್ಬೋದು, ಆದ್ರೆ ಎನ್ವೈರ್ಮೆಂಟ್ ಒದಗಿಸಕ್ಕಾಗಲ್ಲ. ಅದನ್ನ ಪ್ರಕೃತಿನೇ ಒದಗಿಸ್ಬೇಕು. ಕೃತಕವಾಗಿ ನೀನು ಆಹಾರ ಒದಗಿಸ್ಬೋದು, ಕೃತಕವಾಗಿ ಎನ್ವೈರ್ಮೆಂಟ್ ಒದಗಿಸಕ್ಕಾಗಲ್ಲ. 3 ಟೈಮ್ ಆಹಾರ ಏನೋ ಒದಗ್ಬೋದು, ಪ್ರತಿ ಸೆಕೆಂಡು ನೀವು ಎನ್ವೈರ್ಮೆಂಟ್ ಹೆಂಗ್ ಒದಗಿಸ್ತೀಯ? ಆಗಲ್ಲ ಸರ್. ಪೆಂಗ್ವಿನ್ ತಂದು ಬಿಸಿಲು ಪ್ರದೇಶದಾಗ ಬೆಳೆಸಿದ್ರೆ ಎಷ್ಟಾಗುತ್ತೆ ಹೇಳ್ರಿ ಅದು? ಪೆಂಗ್ವಿನ್ ಆಹಾರಕ್ಕಿಂತ ಪೆಂಗ್ವಿನ್ ವೆದರ್ ಕ್ರಿಯೇಟ್ ಮಾಡೋದೇ ಕಷ್ಟ ಆಗುತ್ತೆ. ಏನೇನ್ ಟೆಂಪ್ರೇಚರಿಗೆ ಬದುಕಿತ್ತು ಆವ ಮರ. ಅದಕ್ಕೆ ನಮ್ಮ ಭೂಮಿ ಮಧ್ಯ ರೇಖೆ ಕೊಂಬೆ ಇರೋ ಮರ ಬರ್ತವೆ. ಅದೇ ಹೆಚ್ಚು ಮಳೆ ಇರತ್ತ ಕೊಂಬೆ ಇರೋ ಮರ ಬರಲ್ಲ. ನೋಡಿ ಹೆಂಗೆ ಮರದಲ್ಲೂ ವ್ಯತ್ಯಾಸ ಇದೆ, ಪ್ರಾಣಿಲೂ ವ್ಯತ್ಯಾಸ ಇದೆ. ಹಣ್ಣು ಇದು ಅಲ್ಲಲ್ಲೇ ತಿನ್ಬೇಕು. ಪ್ರತಿ ತಿಂಗಳು ಹಣ್ಣಿದಾವ, ಅವನ್ನೆಲ್ಲ ಉಳ್ಸಂಗೆ ಬಿಟ್ಕೋಬೇಕು ನಾವೆಲ್ಲ. ನಾನು ಹಾಲನ್ನ ಕಪ್ಪಾಗಿ ಕುಡ್ದಾಗ ಕ್ಷಣಕ್ಕೆ ಆರೋಗ್ಯ ಬರಲ್ಲ. ಕೆಟ್ಲಿಂದಲೂ ತೆಗೆದು ಕುಡ್ದಾಗ 100ಕ್ಕೆ 100 ಭಾಗ ನಿಮ್ಗೆ ಆರೋಗ್ಯ ಸುಧಾರಿಸುತ್ತೆ. ಇದು ಹಸುವಿಂದು ಇದಾದರೆ ನಿಮ್ಗೆ ಇದರಿಂದ ಗೋಬರ್ ಗ್ಯಾಸ್ ಆದ್ರೂ